ಮಾತಾಡ್ತಾ ಇದ್ದೀವಿ ಇವತ್ತು ಕೊನೆ ಹೇಗೋ ಅರಿಯಲಾರೆ ಅನ್ನೋ ಒಂದು ಪತ್ತೇದಾರಿ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದನ್ನು ಬರೆದಿರೋರು ನಾಗೇಶ್ ಕುಮಾರ್ CS ಅಂತ. ಅವರು ಈಚೆಗೆ ಬರೀ ಪತ್ತೇದಾರಿ ಪುಸ್ತಕಗಳನ್ನೇ ಬರೀತಿದ್ದಾರೆ. ಇದು ಅವರು 4ನೇ ಪುಸ್ತಕ. ಇದಕ್ಕೆ ಮುಂಚೆ ಅವರು ಕರಾಳ ಗರ್ಭ, ಆಮೇಲೆ ಅಬಲೆ ಬಲೆ, ಹಿಮಬಾಲೆ ಅಂತ 3 ಪುಸ್ತಕ ಬರೆದಿದ್ದಾರೆ. ಇದು ಅವ್ರದ್ದು 4ನೇ ಪುಸ್ತಕ. ಇದು ಈ ಕಥೆನಲ್ಲಿ ಸರಳಾ ಪಾಟೇಲ್ ಅಂತ ಒಬ್ಬ ಹೆಂಗಸು, ಅವಳದ್ದೇ ಒಂದು ಸರಳ ಗಾರ್ಡನ್ ಈಟ್ಸ್ ಅಂತಂದ್ಬಿಟ್ಟು ಹೋಟೆಲ್ ಥರ ನಡೆಸ್ತಾ ಇರ್ತಾಳೆ. ಅದ್ರ ಪಕ್ಕದಲ್ಲೇನೆ ದೊಡ್ಡ ಕೋಟ್ಯಾಧಿಪತಿ ಆಮೇಲೆ ಬಿಲ್ಡರು ದೇವರಾಜ್ ತನೇಜಾ ಅನ್ನೋನು ಬಿಲ್ಡಿಂಗ್ ಇರುತ್ತೆ. ಅದು ಮಾಲ್ ಥರ ದೊಡ್ಡ ಬಿಲ್ಡಿಂಗು. ಅಲ್ಲೂ ಇನ್ನೂ ಆಗಾಗ್ಗೆ ಕೆಲಸ ಆಗ್ತಾನೆ ಇರುತ್ತೆ. ಅದರಿಂದಾಗಿ ಧೂಳು ಅದು ಇದು ಬಂದು ಈ ಸರಳಾ ಪಾಟೇಲ್ ಹೋಟೆಲ್ಗೆಲ್ಲ ತುಂಬ ಅವ್ರಿಗೆ ಬರೋವ್ರಿಗೆಲ್ಲ ಅದು ಕಸ್ಟಮರ್ಸ್ಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೆ ಅವಳು ಏನು ಮಾಡ್ತಿರ್ತಾಳೆ, ಆಗಾಗ್ಗೆ ಒಂದು 4-5 ಜನ ಸೇರಿಸ್ಕೊಂಡು ಪ್ಲಕಾರ್ಡ್ಸ್ ಇಟ್ಕೊಂಡು, ನೀವು ಇಲ್ಲಿಂದ ಬಿಟ್ಟು ಹೋಗಿ, ಇಲ್ಲಿ ಕೆಲಸ ಮಾಡಬೇಡಿ, ಇಲ್ಲಿ ಬಿಟ್ಟು ಹೋಗಿ ಅಂತ ಅವರ ಇದ್ರ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇರ್ತಾಳೆ. ಅವನು ಕೋರ್ಟಿಂದ ರೆಸ್ಟ್ರೈನಿಂಗ್ ಆರ್ಡರ್ ತರ್ತಾನೆ. ತಂದು ಎಲ್ಲೂ ಹತ್ರದಲ್ಲೇ ಬರ್ಕೂಡ್ದು ಹಾಗೆ ಅನ್ನೋ ಥರ ರೆಸ್ಟ್ರೈನಿಂಗ್ ಆರ್ಡರ್ ತರ್ತಾನೆ. ಏನೋ ಒಂದಷ್ಟು ದಿವಸ ಅದು ವರ್ಕ್ ಆಗುತ್ತೆ. ಆಮೇಲೆ ಅವಳಿಗೆ ತುಂಬ ಇದಾಗ್ತಿದ್ದರಿಂದ ಬಿಡ್ದಿರ ಬಂದು ಒಂದು ಸತಿ ಗಲಾಟೆ ಮಾಡ್ತಾಳೆ. ಇವನು ಆ ಮಾಲಲ್ಲೇ 5ನೇ ಮಾಡಿದ್ಮೇಲೆ ಅವನು ಆಫೀಸ್ಗೂ ಇಟ್ಕೊಂಡಿರ್ತಾನೆ. ಆಮೇಲೆ ಇದಾದ ಒಂದು ಸ್ವಲ್ಪ ದಿವಸಕ್ಕೆ ಏನಾಗುತ್ತೆ, ಈ ತನೇಜಾ ಅವನು ಆಫೀಸ್ಗೂ ಯಾರೋ ಅವನಿಗೆ ಬಂದು ತಲೆಗೆ ಒಂದು ಹ್ಯಾಮರಲ್ಲಿ ಹೊಡೆದ್ಬಿಟ್ಟು ಅವನನ್ನು ಅಲ್ಲಿ ಸಾಯಿಸ್ಬಿಡ್ತಾರೆ. ಈ ಗೆಟ್ಸ್ ಮರ್ಡರ್ಡ್. ಸೊ ಈ ಸರಳಾ ಪಟೇಲ್ಗೂ ಅವನಿಗೂ ಮೊದಲಿಂದ ಇದ್ದಿದ್ದರಿಂದ ದಿ ಫಸ್ಟ್ ಸಸ್ಪಿಷನ್ ವಾಸ್ ಆ ಸರಳಾ ಪಟೇಲ್. ಪ್ರಬಲ್ ಮಾನ್ವೇಕರ್ ಅಂತ ಒಬ್ಬ ಪ್ರಸಿದ್ಧ ಕ್ರಿಮಿನಲ್ ಲಾಯರು, ಅವನ ಹತ್ರ ಹೋಗ್ತಾಳೆ. ಅವನ ಹತ್ರ ಇದು ಮಾಡ್ತಾರೆ. ಸೊ ಆ ಥರ ಶುರುವಾಗುತ್ತೆ ಕತೆ. ಅದು ಬೆಳ್ಕೊಂಡು ಹೋಗುತ್ತೆ. ಡಿಟೆಕ್ಟಿವ್ಸನ್ನು ವಿಜಯ್ ಆ್ಯಂಡ್ ವಿಕ್ರಮ್ ಅಂತ ಅವ್ರು ಯಾವಾಗಲೂ ಜೋಡಿಯಾಗಿ ಕೆಲಸ. ವಿಕ್ರಮ್ ಅನ್ನೋದು ಒಬ್ಬ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ, ಇನ್ನೊಬ್ಬ ಬೇಕಾದ ಎಲ್ಲ ಇವುಗಳನ್ನು ಕಲೆಕ್ಟ್ ಮಾಡೋ ಥರ ಇಬ್ಬರು ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡಿಕೊಂಡು ಯಾವುದೇ ಕೇಸ್ ತೊಗೊಂಡ್ರು ಕೂಡ ಭಾಳ ಮುತುವರ್ಜಿ ಮಾಡಿ ತುಂಬ ಚೆನ್ನಾಗಿ ಅದನ್ನು ಸಾಲ್ವ್ ಮಾಡ್ತಾಯಿರ್ತಾರೆ. ಅದರಿಂದ ಅವರಿಬ್ಬರು ಪ್ರಸಿದ್ಧಿಯಾಗಿರ್ತಾರೆ, ತುಂಬಾ ಪ್ರಸಿದ್ಧಿಯಾಗಿರ್ತಾರೆ. ಸೊ ಅವ್ರ ಹೆಲ್ಪ್ ತೊಗೊಂಡು ಕೊನೆಯೊಳಗೆ ಸೊ ಈ ಕಥೆನಲ್ಲಿ ಸಸ್ಪೆನ್ಸ್ ಬಿಲ್ಡ್ ಮಾಡ್ಕೊಂಡು ಹೋಗುತ್ತಾ ನಿಮಗೆ? ಈ ಕಥೆ ಸಿಕ್ಕಾಪಟ್ಟೆ ಬಿಲ್ಡ್ ಮಾಡ್ಕೊಂಡು ಹೋಗುತ್ತೆ. ಬೇರೆ ಥರ ಎಲ್ಲ ಹೋಗುತ್ತೆ, ಇದಾಗುತ್ತೆ. ನಾನು ಒಂದು 3-4 ಪತ್ತೇದಾರಿ ಕಥೆಗಳು ಓದಿದ್ದೀನಿ. ಅವುಗಳು ಓದಿದಾಗ ನನಗೆ ಅದು ಪತ್ತೇದಾರಿ ಅಂತ ಅಷ್ಟಾಗಿ ಅನ್ನಿಸ್ಲೇ ಇಲ್ಲ. ಏನೋ ಅವ್ರು ಪತ್ತೇದಾರಿ ಅಂತ ಹೇಳ್ಕೊಂಡು ಏನೇನೋ ಹೇಳ್ಕೊಂಡು ಹೋಗ್ತಾರೆ ಕಥೆಯಲ್ಲಿ. ಆದರೆ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಅದನ್ನೆಲ್ಲ ತೊಗೊಂಬಂದಿದ್ದಾರೆ. ಸಸ್ಪೆನ್ಸು ಬಿಲ್ಡ್ ಆಗೋಗುತ್ತೆ, ಬಿಲ್ಡ್ ಹಾಕ್ಕೊಂಡು ಹೋಗುತ್ತೆ. ಕೊನೆಯವರೆಗೂ ಯಾರು ಕೊಲೆ ಮಾಡಿದ್ದು ಅನ್ನೋದೇ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ದೋ ಇಟ್ ವಾಸ್ ಬೀಯಿಂಗ್ ಸಸ್ಪೆಕ್ಟೆಡ್, ಸರಳಾ ಮಾಡಿದ್ದಾಳೆ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತು ಅವಳು ಮಾಡಿಲ್ಲದೆ ಇರ್ಬೋದು, ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೂ ಒಂಥರ ಸರ್ಕಮ್ಸ್ಟೆನ್ಷಿಯಲ್ ಇದು ಅವಳ ಮೇಲೆ ಇದ್ದಿದ್ದರಿಂದ ಎಲ್ಲರೂ ಅದೇ ಇದು ಮಾಡ್ತಿರ್ತಾರೆ. ಹಾಗೆ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಕೊನೆಯಲ್ಲಿ ಇದು ಈ ಪುಸ್ತಕದ ಇನ್ನೊಂದು ಇದೇನು ಅಂದರೆ, ಕಥೆ ಎಲ್ಲ ಮುಗಿದೋಗುತ್ತೆ. ಅವನು ಯಾವನು ಕೊಲೆ ಮಾಡ್ದವನು ಅನ್ನೋದು ಗೊತ್ತಾಗುತ್ತೆ. ಅವನಿಂದೇನೋ ಕೇಳಬೇಕು ಎಲ್ಲ ಆಗುತ್ತೆ. ಆಯ್ತಪ್ಪ ಕಥೆ ಅನ್ನೋದು ಅಂತ ಹೇಳಿ ನಾವು ಗೆದ್ಬಿಟ್ವಿ ಅಂತಂದ್ಬಿಟ್ಟು ಇಬ್ಬರು ಇವರು ಡಿಟೆಕ್ಟಿವ್ಸಿಂದ ಅಲ್ಲಿಂದ ಇನ್ನೊಂದು ಕಥೆ ಶುರುವಾಗುತ್ತೆ. ದಟ್ ಇಟ್ ಸೆಲ್ಫ್ ಬಿಕಮ್ಸ್ ಅನದರ್ ಇದು. ಅದು ಆ ಥರದಲ್ಲಿ ಒಂದು ಎಂಡಿಂಗ್ ಕೂಡ
ಆಗೋಯ್ತು ಈ ಕತೆ ಇಷ್ಟಕ್ಕೆ, ಆಗೋಯ್ತಲ್ಲ ಇನ್ನೇನು ಪತ್ತೆದಾರಿ ಆಗೋಯ್ತು, ಸಿಕ್ಕಾಯ್ತು ಅನ್ನೋದ್ರೆ ಮುಗೀತು ಅನ್ನೋದ್ರೊಳಗೆ ಇನ್ನೊಂದು ಕ್ರಿಯೇಟ್ ಮಾಡ್ಕೊಂಡು ಹೋಗುತ್ತೆ. ಆ ಥರದಲ್ಲಿ ಇದು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದು ಅಲ್ಲದಿರೋ ಆ ಮನುಷ್ಯ ತುಂಬ ಚೆನ್ನಾಗಿ ಭಾಷೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು, ತುಂಬಾ ಚೆನ್ನಾಗಿ ಬರೀತಾರೆ ಅವರು. ಹಾಗಾಗಿ ಯಾವುದೇ ಇದು ನಾವು ಹಿಂದೆ ಏನೋ ಇದು ಅಗಾಥ ಕ್ರಿಸ್ಟಿ ಪೆರಿ ಮೇಸನ್ ಅಂತ ಲಾಯರ್ ಬರ್ತಾನೆ, ಕ್ರಿಮಿನಲ್ ಲಾಯರು. ಹಾಗೆ ಇಲ್ಲಿ ಪ್ರಬಲ್ ಮಾನ್ವಿಕರು ಕ್ರಿಮಿನಲ್ ಲಾಯರು. ಹಾಗೆ ಆ ಥರ ಆ ಲೆವೆಲಿಗೆ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದಾನೆ. ದೋ ಇಟ್ ಮೇ ನಾಟ್ ರೀಚ್ ದ ಇದು. ಆಮೇಲೆ ಯಾರು ಇವನು ಆರ್ಥರ್ ಕಾನನ್ ಡೈಲ್, ಶರ್ಲಾಕ್ ಹೋಮ್ಸಲ್ಲಿ ಶರ್ಲಾಕ್ ಹೋಮ್ಸನ್ನು ವಾಟ್ಸನ್ನು ಜೊತೆಗೆ ಹೋಗ್ತಾರೆ. ಹಾಗೇನೆ ಇಲ್ಲಿ ಇವನು ಈ ಇಬ್ಬರು ಏನು ಅವರಿಬ್ಬರೂ ಜೊತೆಗೇ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಒಬ್ರಿಗೊಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ಕಂಡುಹಿಡಿಯೋದಿದೆಲ್ಲ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಹಾಗಾಗಿ ಮೊದಲಿಂದ ಕೊನೆವರೆಗೂ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ಓದಬೇಕಾದ ಈಗ ಇದನ್ನು ಓದಿದ ಮೇಲೆ ಅವ್ರದ್ದು ಇನ್ನು 3 ಪುಸ್ತಕ ಇದೆಯಲ್ಲ ಅದನ್ನು ಓದೋಣ ಅನ್ನೋದು ಒಂದು ನನಗೆ ಕುತೂಹಲ ಇದೆ. ಅದು ಈ ಪುಸ್ತಕ ದ ಸ್ಟೋರಿ ಇಸ್ ಒರಿಜಿನಲ್ ಅಥವಾ ಇಟ್ಸ್ ಬಿನ್ ಇನ್ಸ್ಪೈರ್ಡ್ ಬೈ ಸಮ್ ಅದರ್ ಬುಕ್ ಅಥವಾ ಇದೇನೇನ? ಅದೇ ಅವರೇ ಹೇಳ್ಕೊಂಡಿರುವಾಗ ಆತರು ಅವರು ಅಮೇರಿಕನ್ದು 5th ವಿಟ್ನೆಸ್ ಅಂತ ಅಂದ್ಬಿಟ್ಟು ಒಂದು ಪುಸ್ತಕ ಓದಿರಂತೆ. ಇದನ್ನು ಕನ್ನಡದಲ್ಲಿ ಮಾಡೋಣ ನಾನು ಭಾವಾನುವಾದ ಮಾಡಿಬಿಟ್ಟು ಎಲ್ಲನೂ ಇಂಡಿಯನ್ ಸಿಚುವೇಶನ್ ಅದರಲ್ಲೆಲ್ಲ ಕಂಪ್ಲೀಟ್ ಅಮೇರಿಕನ್ ಅದಕ್ಕೂ ನಮಗೂ ತಾಳನೇ ಆಗೋದಿಲ್ಲ. ಅವ್ರದ್ದು ರೀತಿ, ಅವ್ರಿಗೂ ಲಿವಿಂಗ್ ಕಂಡೀಷನ್ಸು, ಇನ್ವೆಸ್ಟಿಗೇಟ್ ಮಾಡೋದು ಎಲ್ಲ ನಮ್ಮಿದಕ್ಕೆ ತಾಳ ಮಾಡ್ತಾ ಇದು ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬಂದು ಕೊನೆಯಲ್ಲಿ ಇದೇ ಒಂದು ಸ್ವತಂತ್ರವಾದ ಪುಸ್ತಕ ಆಗೋ ಹಾಗೆ ತುಂಬಾ ಒಳ್ಳೆಯ ಚೆನ್ನಾಗಿ ಬಂದಿದೆ. ಸೊ ಹಿಸ್ ಥಾಟ್ಸ್ ಫಾರ್ ದಿಸ್ ವಾಸ್ ಫ್ರಮ್ 5th ವಿಟ್ನೆಸ್. ಅದರಿಂದ ಅವರೇ ಹೇಳ್ಕೊಂಡಿದ್ದಾರೆ. ಇದು ಅವರು ಆಥರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಆ ಥರ ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ಬರೀತಾರೆ. ಅದು ಸಸ್ಪೆನ್ಸ್ ಬರುವಂಥ ಸಿಚುವೇಶನ್ಸ್ ಎಲ್ಲ ಚೆನ್ನಾಗಿ ವಿವರಣೆಗಳನ್ನು ಕೊಡ್ತಾರೆ. ಆಮೇಲೆ ಕ್ಯಾರೆಕ್ಟರ್ಸ್ಗಳನ್ನು ಚೆನ್ನಾಗಿ ಡೀಲ್ ಮಾಡಿದ್ದಾರೆ. ಆ ಥರದಲ್ಲಿ ಪುಸ್ತಕ ಚೆನ್ನಾಗಿ ನಾನು ಇದುವರೆಗೂ ಓದಿದ್ದು ಹಿಂದೆನೂ ರಾಮಮೂರ್ತಿ ಅಂತ ಬರೆಯೋರು. ಅನ್ಫಾರ್ಚುನೇಟ್ಲಿ ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಗುಂಡಿ ಬಿದ್ದು ಸತ್ತೋದ ಮನುಷ್ಯ. ಅವರು ಒಂದಷ್ಟು ದಿವಸ ಬರೆಯೋರು ಅವರಲ್ಲಿ ಬರೆಯೋರು. ಬಟ್ ದಿಸ್ ಈಸ್ ಸಮಥಿಂಗ್ ಮಚ್ ಮೋರ್ ಸ್ಟ್ಯಾಂಡರ್ಡ್ ದೆನ್ ದಟ್ ರಿಟರ್ನ್ ಇನ್ ಏನೋ ಒಂಥರ ಇಂಟ್ರೆಸ್ಟಿಂಗ್ ವೇ ಟು ಕ್ರಿಯೇಟ್ ಸಸ್ಪೆನ್ಸ್ ಆ್ಯಂಡ್ ಆಲ್ ದೋಸ್. ಚೆನ್ನಾಗಿ ಮಾಡ್ಕೊಂಡು. ಎಷ್ಟು ದಿವಸ ತೊಗೊಂಡ್ರಿ ಈ ಪುಸ್ತಕ ಮುಗಿಸೋಕ್ಕೆ ನಿಮಗೂ? ನಾನು ಈ ಪುಸ್ತಕ ಮುಗಿಸೋಕ್ಕೆ ಅಫ್ಕೋರ್ಸ್ ಕೂತ್ಕೊಂಡು ಜಡ್ಡಿಡಿದು ಕೂತ್ಕೊಂಡ್ರೆ ಒಂದೇ ದಿವಸದಲ್ಲಿ ಮುಗಿಸ್ಬೋದು. ಏನು 195 ಪೇಜ್ ಇದೆ. ನನಗೇನು ಅಂಥ ರೀಡಿಂಗ್ ಇಲ್ಲ. ನಾನು ಒಂದು 20-30 ಪೇಜ್ ಓದಿದರೆ ಇಟ್ಬಿಟ್ಟು ಇನ್ಯಾವಾಗಲೂ ನನಗೆ ಓದಬೇಕು ಅನ್ನಿಸ್ತಾ ಓದ್ತೀನಿ. ಅದೆಷ್ಟೇ ಇಂಟ್ರೆಸ್ಟಿಂಗ್ ಆಗಿದ್ದು. ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ರೆ ಒಂದು 100 ಪೇಜ್ ಓದ್ಬೋದು ಒಂದು ದಿವಸ. ನನಗೆ ಕಂಟಿನ್ಯೂಸ್ ಆಗಿ ಪುಸ್ತಕ ಒಂದೇ ದಿವಸ ಓದಿ ಮುಗಿಸೋ ಹವ್ಯಾಸ ಇಲ್ಲ ಇನ್ನು. ಹಾಗಾಗಿ 2 ದಿವಸ 3 ದಿವಸ ತಗೊಂಡಿದ್ದೀನಿ. ಅದು ಹೇಳಿದ್ನಲ್ಲ, 16/9 ಶುರು ಮಾಡಿದ್ದೆ, ಹೋದ ವರ್ಷ 18/9 ಮುಗಿಸಿದ್ದು. 3 ದಿವಸ ಮುಂಚೆ 2-3 ಪುಸ್ತಕ ರಿವ್ಯೂ ಮಾಡಿರೋದ್ರೊಳಗೆ ಕಂಪೇರ್ ಮಾಡಿದರೆ ದಿಸ್ ಇಸ್ ಅ ಲೈಟರ್ ರೀಡಿಂಗ್ ಅಲ್ವಾ? ನೀವು ಮಚ್ ಲೈಟರ್ ರೀಡಿಂಗ್ ಪುಸ್ತಕ. ಆ್ಯಂಡ್ ಯಂಗ್ಸ್ಟರ್ಸ್ಗೆ ಇಂಟ್ರೆಸ್ಟ್ ಆಗುತ್ತೆ ಓದೋದು. ಕನ್ನಡ ಅಭಿಮಾನ ಇದ್ದು ಕನ್ನಡದಲ್ಲಿ ಇಷ್ಟು ಲೆವೆಲಲ್ಲಿ ಬರೆದಿದ್ದಾರಲ್ಲ ಅಂತ ಒಂಥರ ಸಂತೋಷನೂ ಹೋಗುತ್ತೆ, ಓದಿಸ್ಕೊಂಡು ಹೋಗುತ್ತೆ ಚೆನ್ನಾಗಿ. ಕನ್ನಡದಲ್ಲಿ ನಾನು ಹೇಳಿದ್ನಲ್ಲ 3-4 ಪತ್ತೆದಾರಿ ಕಥೆಗಳೆಲ್ಲ ಅಂತ ಓದಿದೆ. ಅದು ಏನೋ ನನಗೆ ಅಷ್ಟು ಹಿಡಿಸ್ಲಿಲ್ಲ. ಪತ್ತೆದಾರಿ ಅಂತ ಹೇಳಿ ಈ ಥರ ಬರೆದ್ರೆ ಅದು ಪತ್ತೆದಾರಿನೇ ಅಲ್ಲ ಅನ್ನೋ ಒಂಥರ ಅನ್ನಿಸ್ತು ನನಗೆ. ಇದರಲ್ಲಿ ಆ ಥರ ಏನಾಗಲ್ಲ, ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾವು ಪ್ರತಿ ಪುಸ್ತಕನೂ ಇವಾಗ ವಾರ ರೇಟ್ ಮಾಡ್ತಾ ಇದ್ದೀವಿ. ಬಿಟ್ವೀನ್ 1 and 5 ಈ ಪುಸ್ತಕಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ನೀವು? 4.5 ಕೊಡ್ತೀರಾ? ಇವತ್ತವರೆಗೂ ನೀವು ಕೊಟ್ಟಿರೋದು ಹೈಯೆಸ್ಟ್ ರೇಟಿಂಗ್ ಅದು. ಇಷ್ಟರೊಳಗೆ 4 ಪುಸ್ತಕದಲ್ಲಿ ಹೈಯೆಸ್ಟ್ ರೇಟಿಂಗ್ ಅದು 4.5. ನನಗೇನೋ ಇಷ್ಟ ಆಯ್ತು. ಥ್ಯಾಂಕ್ ಯು ವೆರಿ ಮಚ್.